ಭಗವಾನ್ ಶಂಕರ ಸಮಸ್ತ ಲೋಕಗಳ ಒಂದು ಕಲ್ಯಾಣಕ್ಕಾಗಿ, ಜಗತ್ತಿನ ಒಂದು ಕಲ್ಯಾಣಕ್ಕಾಗಿ 7 ವಾರಗಳನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾನೆ. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ವಾರಗಳನ್ನು ಪ್ರಭು ಮಹಾದೇವರು ನಿರ್ಮಾಣ ಮಾಡಿದ್ದಾರೆ. ನಾವೆಲ್ಲರೂ ಈ ವಾರಗಳನ್ನು ಬುಧವಾರ, ಶುಕ್ರವಾರ ಅಂತ ಹೀಗೆಲ್ಲ ಕರಿತೀವಿ. ಆದರೆ ಮೂಲದಲ್ಲಿ ಇರ್ತಕ್ಕಂಥ ಈ ವಾರಗಳ ಹೆಸರೇನು? ನಾವು ಇಲ್ಲಿ ಚಿಂತನವನ್ನು ಮಾಡಿದರೆ ರವಿವಾರಕ್ಕೆ ಶಿವನ ವಾರ ಅಂತ ಕರೀತಾರೆ. ನಾವೆಲ್ಲರೂ ರವಿವಾರ ಅಂತ ಕರಿತೇವಲ್ಲ, ಮೊದಲನೆಯ ವಾರ ಆಗಿರ್ತಕ್ಕಂಥ ರವಿವಾರವನ್ನು ಭಗವಾನ್ ಶಂಕರನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಶಿವನ ವಾರ ಅಂತ ಕರೀತಾರೆ. ಆದರೆ ಆ ವಾರದ ದಿನವನ್ನು, ರವಿವಾರವನ್ನು, ಆ ದಿನಕ್ಕೆ ಅಧಿದೇವತ ಯಾರು ಅಂತಂದರೆ ಸೂರ್ಯದೇವ. ರವಿವಾರದ ದೇವತಾ ಸ್ವಾಮಿ ಸೂರ್ಯದೇವ. ಆ ದಿನ ಸೂರ್ಯದೇವನನ್ನು ನಾವು ಸೂರ್ಯೋದಯದಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡುವುದರಿಂದ ನಮ್ಮ ಕಣ್ಣುಗಳು ಕೂಡ ಕಾಣಿಸ್ತವೆ. ನಮ್ಮ ಶರೀರದಲ್ಲಿ ಆರೋಗ್ಯ ವೃದ್ಧಿ ಆಗ್ತದೆ. ಎರಡನೆಯ ವಾರ ಸೋಮವಾರಕ್ಕೆ ಶಕ್ತಿವಾರ ಅಂತಾರೆ. ಆ ಶಕ್ತಿವಾರಕ್ಕೆ ದೇವತಾ ಚಂದ್ರದೇವ. ಆ ಸೋಮವಾರದ ದಿನ ಚಂದ್ರದೇವನನ್ನು ಪೂಜಿಸುವುದರಿಂದ ಏನಾಗ್ತದೆ ಅಂತಂದರೆ ನಮಗೆ ಸಂಪತ್ತ ಪ್ರಾಪ್ತಿಯಾಗ್ತದೆ. ಮಂಗಳವಾರ ಅದು ಕುಮಾರಸ್ವಾಮಿ ವಾರ. ಕುಮಾರಸ್ವಾಮಿ ಅಂತಂದರೆ ಕಾರ್ತಿಕೇಯನ ವಾರ. ಆದರೆ ಆ ಕಾರ್ತಿಕೇಯನ ವಾರಕ್ಕೆ ಇನ್ನೊಂದು ಹೆಸರು ಮಂಗಳವಾರ ಅಂತ ಕರೀತಾರೆ. ಆ ಮಂಗಳವಾರದ ದಿನ ಆ ಮಂಗಲನ್ನು ನಾವು ಪೂಜೆ ಮಾಡುವುದರಿಂದ ನಮಗೇನಾಗ್ತದಪ್ಪ ಅಂತಂದರೆ ನಮ್ಮ ರೋಗಗಳು ನಿವಾರಣೆ ಆಗ್ತವೆ. ಬುಧವಾರ, ಆ ಬುಧವಾರಕ್ಕೆ ವಿಷ್ಣುವಾರ ಅಂತ ಕರೀತಾರೆ. ಆ ವಿಷ್ಣು ವಾರಕ್ಕೆ ಯಾವಾಗ ಬುಧ ಅಧಿದೇವತೆ ಆದನಲ್ಲ, ಅವಾಗಿನಿಂದ ಬುಧವಾರ ಅಂತ ಕರೀತಾರೆ. ಆ ಬುಧವಾರದ ದಿನ ಭಗವಾನ್ ವಿಷ್ಣುವನ್ನಾಗಲಿ ಬುಧನನ್ನಾಗಲಿ ನಾವು ಪೂಜೆ ಮಾಡುವುದರಿಂದ ನಮ್ಮಲ್ಲಿ ದೃಷ್ಟಪುಷ್ಟವಾಗಿರ್ತಕ್ಕಂಥ ಆರೋಗ್ಯ ಆಗ್ತದೆ. ಗುರುವಾರ ಅದು ಬ್ರಹ್ಮದೇವ ವಾರ ಅಂತ ಕರೀತಾರೆ. ಆ ಗುರುವಾರಕ್ಕೆ ಸ್ವಾಮಿ ಯಾರು ಅಂತಂದರೆ ಬೃಹಸ್ಪತಿ. ತಾವೆಲ್ಲರೂ ಬೃಹಸ್ಪತಿ ವಾರ ಅಂತ ಕರೀತಾರೆ ನೋಡಿ. ಬೃಹಸ್ಪತಿ ಏನು ಮಾಡ್ತಾನೆ ಅಂತಂದರೆ ನಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡ್ತಾನೆ, ಅವನು ಪೂಜೆ ಮಾಡೋದ್ರಿಂದ. ಶುಕ್ರವಾರ ಇಂದ್ರನ ವಾರ ಅಂತ ಕರೀತಾರೆ. ಆ ಇಂದ್ರನ ವಾರದ ದಿನ ಶುಕ್ರಾಚಾರ್ಯರಂತ ಆಗಿ ಹೋಗಿದ್ದಾರೆ. ಶುಕ್ರಾಚಾರ್ಯರೇ ಇಂದ್ರನ ವಾರ ಆಗಿರ್ತಕ್ಕಂಥ ಶುಕ್ರವಾರಕ್ಕೆ ಅಧಿದೇವತ ಆಗಿದ್ದಾರೆ. ಅಂದಿನ ದಿನ ಇಂದ್ರದೇವನನ್ನಾಗಲಿ ಶುಕ್ರಾಚಾರ್ಯರನ್ನಾಗಲಿ ನಾವು ಪೂಜೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಕಲ ಭೋಗಗಳನ್ನು ಅವರು ಕೊಡುವಂಥರಾಗ್ತಾರೆ. ಶನಿವಾರದ ವಾರಕ್ಕೆ ಯಮನ ವಾರ ಅಂತ ಕರೀತಾರೆ. ಆ ಯಮನ ವಾರಕ್ಕೆ ಶನೇಶ್ವರ ಆ ವಾರಕ್ಕೆ ಸ್ವಾಮಿ ಅಧಿಷ್ಠಾತೃ ದೇವ ಆಗಿರುವುದರಿಂದ ಅದಕ್ಕೆ ಶನಿವಾರ ಅಂತ ಕರೀತಾರೆ. ಶನಿವಾರದ ದಿನ ಶನೇಶ್ವರನನ್ನು ನಾವು ಪೂಜೆ ಮಾಡುವುದರಿಂದ ನಮಗೆ ಮೃತ್ಯು ಸಂಭವಿಸುವುದಿಲ್ಲ. ಅಂತಂದ್ರೆ ನಾವು ಸಾಯುವುದಿಲ್ಲ ಅಂತಲ್ಲ. ಜಗತ್ತಿನಲ್ಲಿ ಒಂದು ನೇಮದ, ಹುಟ್ಟಿದವನು ಸಾಯಲಿಕ್ಕೆ ಬೇಕು ನೇಮದ. ಆದರೆ ಪುನಃ ಹುಟ್ಟದ ಹಾಗೆ ಮಾಡ್ತಾನಲ್ಲ, ಹುಟ್ಟಿ ಮತ್ತು ಸಾಯದ ಹಾಗೆ ಮಾಡ್ತಾನೆ. ಅಂದರೆ ಜನನ ಮರಣದಿಂದ ನಮ್ಮನ್ನು ಬಿಡುಗಡೆಯನ್ನು ಮಾಡಿ ಮುಕ್ತಿಯನ್ನು ಕೊಡ್ತಾನೆ ಹೀಗೆ ಯಾವ ವಾರದ ದಿನ
ನಾವು ಯಾವ ಯಾವ ದೇವತೆಗಳನ್ನು ಪೂಜೆಯನ್ನು ಮಾಡ್ತೇವಲ್ಲ, ಆಯಾ ದೇವತೆಗಳು ಆ ಪೂಜೆಯನ್ನು ಸ್ವೀಕಾರ ಮಾಡಿ ನಮಗೆ ಇಚ್ಛಿತವಾಗಿರ್ತಕ್ಕಂಥ ಪೂಜಾ ಫಲಗಳನ್ನು ಅವರು ಕೊಡುವಂಥರಾಗ್ತಾರೆ. ಈ ಎಲ್ಲ ವಾರಗಳನ್ನು ಭಗವಾನ್ ಶಂಕರನೇ ಲೋಕದ ಕಲ್ಯಾಣಾರ್ಥವಾಗಿ ಸೃಷ್ಟಿಯನ್ನು ಮಾಡ್ಕೊಂಡು ಬಂದಿದ್ದಾನೆ.